ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟನ್ನು ಕೂಡ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಒಂದು ಅತಿಥಿ ಉಪನ್ಯಾಸಕರ ಆಕಾಂಕ್ಷಿಗಳಿದ್ದೀರಿ ಅವರುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅದ್ರ ಜೊತೆಗೆ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಿರ್ತೇನೆ. ನೀವು ಹಾಕಿರುವಂಥ ಕಾಮೆಂಟ್ಸ್ಗಳಿಗೆ ಉತ್ತರಗಳನ್ನು ಟೈಮ್ ಫ್ರೀ ಇದ್ದಾಗ ಅದಕ್ಕೆ ರೆಡಿ ಮಾಡಿಕೊಂಡು ನಿಮಗೆ ಕೂಡ ಮಾಹಿತಿಯನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನಿಮಗೆ ನೋಟಿಫಿಕೇಷನ್ ಬರಲಿಲ್ಲ ಅಂದರೂ ಕೂಡ ಜಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಅಂತ ಈ ಒಂದು ಮಾಹಿತಿಯೊಂದಿಗೆ ನಾನು ಏನಂತಂದರೆ, ಇವತ್ತು ನೀವು ಕಾಮೆಂಟ್ ಹಾಕಿದ್ದೀರಿ, ಒಂದು ಕಾಮೆಂಟನ್ನು ನಾನು ಅಲ್ಲಿ ಪಿಕ್ ಮಾಡ್ಕೊತಾ ಇದ್ದೀನಿ, ಅದರ ಬಗ್ಗೆ ಡಿಸ್ಕಷನ್ ಮಾಡಿ. ಸೊ ಇಲ್ಲೊಂದು ಕಾಮೆಂಟ್ ಇರೋದು, ಈಗ ಆಲ್ರೆಡಿ ಇದ್ದವ್ರನ್ನೇ ರಿನ್ಯೂವಲ್ ಮಾಡ್ಕೊಳ್ತಾರ, ಫ್ರೆಶ್ ಅಪ್ಲಿಕೇಶನ್ ಹಾಕಿದ್ರೆ ನೋ ಯೂಸ್. ಸೊ ನೋಡಿ, ಇದು ರಿನ್ಯೂವಲ್ ನೀವು ಮಾಡ್ಕೋಬೇಕಾಗತ್ತೆ, ಫ್ರೆಶ್ ಅಪ್ಲಿಕೇಶನ್ ತೊಗೊಳ್ಳೋದೇ ಇಲ್ಲ ಮೊದಲೇ ಮಾತು. ಅದಕ್ಕೆ ಸಂಬಂಧಿಸಿದಂಥ ಒಂದು ಕಾಮೆಂಟ್ಸ್ ನೋಡ್ಬೋದು. ನಾನು 2022ರಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ, ಬಟ್ ಇವಾಗ ಅಪ್ಲಿಕೇಶನ್ ID ಇಲ್ಲ, ನನ್ನ ಅಪ್ಲಿಕೇಶನ್ ಫ್ರೆಶ್ ತೊಗೋತಾ ಇಲ್ಲ, ರಿನ್ಯೂವಲ್ ಮಾಡೋಕ್ಕೆ ಅಪ್ಲಿಕೇಶನ್ ID ಗೊತ್ತಿಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೇಮ್ ಕಾಮೆಂಟ್ಸ್ ಇಲ್ಲೊಂದಿದೆ. ಸೊ ಸರ್, ಅಟೆನ್ಷನ್, ಯು ಸೀಮ್ಸ್ ಟು ಹ್ಯಾವ್ ಅಪ್ಲೈಡ್ ಡ್ಯೂರಿಂಗ್ ದ 23-24 ಫ್ರೆಶ್ ಅಪ್ಲಿಕೇಶನ್ ನಾಟ್ ಅಲೌಡ್. ಸೊ ಇವರು ಕೂಡ ಪ್ರಾಬ್ಲಮ್ ಏನಂದರೆ, ಇವರು ಕೂಡ ಫ್ರೆಶ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಿಮ್ಮದು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದೆ, ನಿಮ್ಮ ID ಇದೆ, ನೀವು ರಿನ್ಯೂವಲ್ ಮಾಡ್ಕೋಬೇಕು. ಆದರೆ ಇವರು ಹೇಳ್ತಾ ಇದ್ದಾರೆ ನಾನು ಹೋದ ವರ್ಷ ಅರ್ಜಿನೇ ಹಾಕಿಲ್ಲ ಅಂತ. ಸೊ ಇದನ್ನು ಹೆಂಗೆ ಕಂಡುಹಿಡಿಬೇಕು, ಇದರ ಬಗ್ಗೆ ನಾನು ಮಾಹಿತಿನ ಕೊಡ್ತೇನೆ. ಹೆಂಗೆ ನೀವು ಪತ್ತೆ ಹಚ್ಚಬೇಕು, ನಿಮ್ಮ ಹತ್ರ ID ಇಲ್ಲ ಆದರೆ ನೀವು ಅದನ್ನು ರಿನ್ಯೂವಲ್ ಮಾಡಬೇಕಾಗಿದೆ. ನೀವು ID ಪತ್ತೆ ಹಚ್ಚಬೇಕಂತಂದರೆ ನಾನು ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಲ್ಲಿ ರಿನ್ಯೂವಲ್ ಅಪ್ಲಿಕೇಶನ್ ಅರ್ಜಿಗೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಹ್ಯಾವ್ ಯು ಅಪ್ಲೈಡ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಪೋಸ್ಟ್ ಫಾರ್ ಪ್ರೀವಿಯಸ್ ಇಯರ್ 23-24 ಏನಾರು ಅಪ್ಲೈ ಮಾಡಿದ್ರಾ ನಿಮಗೆ ಅಂತ ಕೇಳ್ತಿದ್ರೆ, ನೀವು ಇಲ್ಲಿ ಏನು ಮಾಡಬೇಕು, ಎಸ್ ಅಂತ ಹಾಕಬೇಕು. ಓಕೆ, ಎಸ್ ಅಂತ ಹಾಕಿದ ಮೇಲೆ ನಿಮ್ಗೆ ಅಪ್ಲಿಕೇಶನ್ ID ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನೀವೇನು ಮಾಡಬೇಕಂತಂದರೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು, ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ SSLC ಬೋರ್ಡ್ದು ಯಾವುದಿದೆ, CBSE ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ SSLC ರೋಲ್ ನಂಬರನ್ನು ಹಾಕಿ ರಿಟ್ರೀವ್ ಮಾಡಿ. ಓಕೆ, ಸೊ ರಿಟ್ರೀವ್ ಮಾಡಿದ ಮೇಲೆ ನಿಮಗೇನಾಗುತ್ತೆ ಅಂತಂದರೆ, ನಿಮ್ಮ ಒಂದು ID ಮತ್ತು ನಿಮ್ಮ ಅಪ್ಲಿಕೇಶನ್, ಹಳೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ID ತೊಗೊಂಡು ನೀವೇನು ಮಾಡಬೇಕು, ಸೊ ನೀವೇನು ಮಾಡಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ IDಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ನೀವು ರಿಟ್ರೀವ್ ಮಾಡಿದರೂ ಕೂಡ ನಿಮಗೇನಾಗುತ್ತೆ ಅಂತಂದರೆ ಮತ್ತೆ ರಿನ್ಯೂವಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ID ಇಲ್ಲ. ಸೊ ಹೀಗಾಗಿ ನಾನು 2023-24ರಲ್ಲಿ ID ಯಾರ್ದು ಕೂಡ ಇಸ್ಕೊಂಡಿಲ್ಲ. ಯಾರಾದರೂ ನಮ್ಮ ವಿದ್ಯಾರ್ಥಿಗಳು ಯಾರಾದರೂ ಅವೈಲೇಬಲ್ ಆದರೆ ನಾನು ಡೆಫಿನೆಟಾಗಿ ನಿಮಗೇನು ಮಾಡ್ತೀನಿ ಅಂದರೆ ಅದನ್ನು ಕೂಡ ತೋರಿಸ್ತೀನಿ. ಇದನ್ನು ನೀವು ಪ್ರಯತ್ನ ಮಾಡಿ. ನಿಮ್ಗೆ ID ಬೇಕಂತಂದರೆ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಬೋದು. ಹಾಕಿ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನೀವು ಇಲ್ಲೇನು ಮಾಡ್ಬೋದು ಅಂತಂದರೆ ನಿಮ್ಮ ಹೋದ ವರ್ಷದ IDಯನ್ನು ನೀವು ಹುಡುಕಬಹುದು. ಓಕೆ, ಇದು ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.